ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಗೌರಿ ನಿಂತ್ಕೊಂಡಿರ್ಬೇಕಿದ್ರೆ ಚಂಚಲ ಹೋಗಿ ಅವಳಿಗೆ ಬಂದು ಅವಳಿಗೆ ತುಂಬಾ ಹರ್ಟ್ ಆಗೋ ಥರ ಮಾಡಿಬಿಡ್ತಾಳೆ. ನೀವು ನಾನು ಮಾಡಿರೋ ಮೋಸಕ್ಕೆ ನಾನು ಈಗಾಗಲೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ಅವಾಗಲೂ ಇವಾಗಲೂ ಬರ್ತಾರೆ, ಬಂದರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರೆ. ನಮಗೆ ಫ್ರಾಡ್ ಮಾಡಿರೋ ಕೆಲಸಕ್ಕೆ ನೀವು ಇದನ್ನೆಲ್ಲ ಅನುಭವಿಸ್ಲೇಬೇಕು. ಇಲ್ಲ ಅಂತ ಅಂದರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ನಮ್ಮ ಇಡೀ ಫ್ಯಾಮಿಲಿಗೆ ಹಣೆನ ನಮ್ಮ ಕಾಲಿಗೆ ಮುಡಿಸಿ ನಮಸ್ಕಾರ ಮಾಡಿಕೊಂಡು ಸಾರಿ ಕೇಳಬೇಕು ಅಂತ ಹೇಳಿದಾಗ, ಚಂಚಲ ಏನಮ್ಮ ಹೇಳ್ತಾ ಇದೆಯಾ, ಇದೆಲ್ಲ ತಪ್ಪಮ್ಮ ಅಂತ ಹೇಳಿದಾಗ, ಅಪ್ಪಾಜಿ ನೀವು ಸುಮ್ಮನೆ ಇರಿ ಅಪ್ಪಾಜಿ, ಇವಳು ಇಷ್ಟೊತ್ತವ್ರಿಗೂ ಇವ್ರ ಅಪ್ಪಂಗೆ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಅಷ್ಟೆಲ್ಲ ಮಾತಾಡ್ತಾ ಇರಬೇಕಿದ್ರೆ ನಾನು ಸುಮ್ಮನೆ ನಿಂತಿದ್ದೆ ತಾನೆ. ನಿಮಗೆ ಇಷ್ಟೆಲ್ಲ ಮರ್ಯಾದೆ ಹೋಗ್ತಾ ಇದೆ ಅಂತ ಅಂದರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತೆ, ನಾನು ನಿಮಗೆ ಮಗಳೇ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ. ನೋಡು, ಇವಾಗ ನಿನಗಿರೋದು ಎರಡೇ ಆಪ್ಷನ್ನು, ಒಂದು ಮದುವೆ ಆಗಬೇಕು, ಇಲ್ಲ ಜೈಲಿಗೆ ಹೋಗಬೇಕು, ನಿಮ್ಮ ಅಪ್ಪ ಅಮ್ಮ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಪಾಪ ಅವ್ರು ಏನು ಮಾತಾಡ್ದೇ ಕಾಂತಲಕ್ಷ್ಮಿ ಮತ್ತು ವೀರಣ್ಣ ಇಬ್ಬರು ಕೂಡ ಕ್ಷಮೆ ಕೇಳೋದಕ್ಕೆ ಅಂತ ಹೇಳಿ ಕೂತ್ಕೋತಾರೆ. ಈ ಕಡೆ ಇವಳು, ಅಪ್ಪ ಬೇಡಪ್ಪ, ನನ್ನಿಂದನೇ ಇದೆಲ್ಲ ಆಗ್ತಾ ಇರೋದಲ್ವಾ, ಬೇಡ ಅಂತ ಹೇಳಿದಾಗ ಅವಳು ಇಬ್ಬರು ಇನ್ನೇನು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಬೇಡ, ಈಗೇನು ನಾನು ಮದುವೆ ಆಗಬೇಕಲ್ವಾ, ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮಂಟಪ ಕರ್ಕೊಂಡು ಬಂದು ಕೂರಿಸ್ತಾರೆ. ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಮದುವೆ ಆಗ್ತಾ ಇದೆ ಅಂತ ಹೇಳಿ ಯಾರಿಗೂ ಖುಷಿ ಇರೋದಿಲ್ಲ. ಇವರಿಬ್ಬರು ಕೂಡ ಕೋಪ ಮಾಡ್ಕೊಂಡೇ ಕೂತಿರ್ತಾರೆ. ಅರ್ಚಕರು ಮಂತ್ರ ಹೇಳ್ತಾನೆ ಇರ್ತಾರೆ. ಹೂವಿನ ಹಾರ ಬದಲಾಯಿಸ್ಕೊಳ್ಳೋದು ಕೊಡ್ತಾರೆ. ಒಬ್ರು ಮುಖನೂ ಕೂಡ ನೋಡ್ಕೋತಾ ಇರೋದಿಲ್ಲ. ಕೋಪ ಮಾಡ್ಕೊಂಡೆ ಹಾರನ ಬದಲಾಯಿಸ್ಕೋತಾರೆ. ತಾಳಿ ಕಟ್ಟಪ್ಪ, ಮುಹೂರ್ತ ಆಗಿದೆ ಅಂತ ಹೇಳ್ಬಿಟ್ಟು ತಾಳಿ ಕೊಟ್ಟಿದ ತಕ್ಷಣವೇ ಅವರಿಬ್ರಿಗೂ ಮುಖ ನೋಡೋದೇ ಇಲ್ಲ. ಹಂಗಿದ್ರು ತಾಳಿ ಕಟ್ತಾನೆ. ಅವಳು ಸುಮ್ಮನೆ ಕೂತಿರ್ತಾಳೆ, ಅಳ್ತಾ ಇರ್ತಾಳೆ. ತಾಳಿ ಕಟ್ಟಾದಮೇಲೆ ತಗೊಳಪ್ಪ ಪೂಜೆ ಮಾಡು ಅಂತ ಹೇಳಿ ಕೊಡ್ತಾರೆ. ವಿವೇಕು ತುಂಬಾ ಕೋಪ ಮಾಡಿಕೊಂಡು ತಾಳಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇರ್ತಾನೆ. ಎಲ್ಲರೂ ಕೂಡ ಹಾಗೆ ಸಮಾಧಾನ ಮಾಡ್ಕೊಂಡಿರ್ತಾರೆ. ನೋಡಿ, ಇವಾಗ ನಾನು ಹೇಳೋ ಮಾತನ್ನು ಎಲ್ಲರೂ ಕೂಡ ಗಂಭೀರವಾಗಿ ಕೇಳಿಸ್ಕೋಬೇಕು. ಈ ಮದುವೆನಲ್ಲಿ 108 ವಿಘ್ನಗಳು ಅನ್ನೋದಕ್ಕಿಂತ ಸಾವಿರಾರು ಸಮಸ್ಯೆಗಳು ಬಂದಿದ್ದೇ ಹೆಚ್ಚು. ಆದರೂ ಕೂಡ ಇವರಿಬ್ಬರು ಮದುವೆ ಆಗಿದೆ ಅಂತ ಅಂದರೆ ಇವರಿಬ್ಬರು ಮದುವೆನ ನಾವು ನಿಶ್ಚಯ ಮಾಡೋದು ಅಥವಾ ನಾವು ತಡೆಯೋದು ಅಂತ ಅಲ್ಲ, ಆ ಭಗವಂತ ಸ್ವರ್ಗದಲ್ಲೇ ನಿಶ್ಚಯ ಮಾಡಿದ್ದಾನೆ. ಇವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಅಂದರೆ ಅದು ಬ್ರಹ್ಮಲಿಖಿತ. ಆ ಬ್ರಹ್ಮನೇ ಬಂದರೂ ಕೂಡ ಮತ್ತೆ ಇವ್ರ ನಂಟನ್ನು ಬೇರೆ ಮಾಡೋದಕ್ಕಾಗೋದಿಲ್ಲ. ಈಗ ಇವರಿಬ್ಬರು ಸಪ್ತಪದಿ ತುಳಿತಾರೆ ಅಂತ ಹೇಳಿ ಸಪ್ತಪದಿ ತುಳಿಯೋದಕ್ಕೆ ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿ ಸಪ್ತಪದಿ ಎಲ್ಲನೂ ತುಳಿದು ಮುಗಿಯುತ್ತೆ. ಈ ಕಡೆ ಇವ್ರ ಅಪ್ಪ ಅಮ್ಮ ಕೂತಿರ್ತಾರೆ. ಅಲ್ಲೇ ಹಾಗೆ ಬಂದು ಗೌರಿ ಕೂಡ ನಿಂತ್ಕೋತಾಳೆ. ಗೌರಿ, ಇಷ್ಟೆಲ್ಲ ಆಗಿರೋದಕ್ಕೆ ಸಮಸ್ಯೆಗೆ ಕಾರಣ ನಾನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾಳೆಯಿಂದ ನೀನು ನಮ್ಮ ಮನೆಯಲ್ಲಿರೋದಿಲ್ಲ. ತುಂಬ ಚಿಕ್ಕ ವಯಸ್ಸಿಗೆ ನಮ್ಮ ಮನೆ ಜವಾಬ್ದಾರಿ ತೊಗೊಂಡಿದ್ದವಳು ನೀನು. ನಿನ್ನನ್ನು ನೋಡದೆ ನಾನು ಹೇಗೆ ಇರಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮಗಳೇ, ನೀನು ಮದುವೆ ನೋಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ, ಆದರೆ ಈ ರೀತಿ ನೋಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಯಾವುದೇ ತಂದೆ ತಾಯಿಗೆ ಅವ್ರ ಮಕ್ಕಳು ಮದುವೆನ ಸಂತೋಷವಾಗಿ ಮಾಡಿಕೊಡ್ಬೇಕು ಅಂತ ಆಸೆ ಇರುತ್ತೆ, ಆದರೆ ನಿನ್ನ ಮದುವೆ ಈ ರೀತಿ ಆಯಿತು. ಇದಕ್ಕೆಲ್ಲ ಕಾರಣ ಕಾಂತ ಎಷ್ಟು ಆಗ್ತಾಳೋ ಅಷ್ಟೇ ಕಾರಣ ನಾನು ಆಗ್ತೀನಿ. ಅಸಮರ್ಥ ಆಗ್ಬಿಟ್ಟೆ ಅಮ್ಮ ಅಂತ ಹೇಳಿದಾಗ, ಅಪ್ಪ ನೀವೇನು ಭಯ ಪಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅಪ್ಪ ಅಂತ ಹೇಳಿ ಅವಳು ಕೂಡ ಸುಮ್ಮನಾಗ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಚಿನ್ನು ಹತ್ರ ಬಂದು, ಅಕ್ಕ ನೀನು ಮನೆ ಬಿಟ್ಟು ಹೋಗ್ಬಿಡ್ತೀಯಾ, ನಾಳೆಯಿಂದ ನನಗೆ ಅಮ್ಮ ಬೈತಾ ಇದ್ರೆ ನನ್ನ ಸಪೋರ್ಟ್ ಮಾಡೋರು ಯಾರು, ನಾನು ಯಾರ ಹತ್ರ ಬಂದು ಬಚ್ಚಿಟ್ಕೊಳ್ಳಿ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಇವರೆಲ್ಲರೂ ಕೂಡ ಹತ್ಕೊಂಡು ಹಾಗೆ ಸಮಾಧಾನ ಮಾಡ್ಕೋತಾರೆ. ಈ ಕಡೆ ವಿವೇಕ್ಗೆ ಅವ್ರ ಮನೆಯವರೆಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡು, ಇವಾಗ ಏನಾಗಿದೆ ಅದು ಮುಗ್ದೋಗಿರೋ ಕತೆ, ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನೀನು ಮುಂದಿನ ಜೀವನನ ಹಾಳು ಮಾಡ್ಕೋಬೇಡ. ಅಂತೂ ಅಣ್ಣ ನಿನಗೆ ಮದುವೆ ಆಯ್ತಲ್ವಾ, ಅದೇ ಸಂತೋಷ. ಅಂತೂ ಈ ಪ್ರಾಬ್ಲಮ್ ಎಲ್ಲ ಸುಖಾಂತ್ಯ ಆಯ್ತಲ್ವಾ ಅಂತ ಹೇಳಿ ಖುಷಿ ಪಡ್ತಾ ಇರಬೇಕಿದ್ರೆ, ಇದು ಸುಖಾಂತ್ಯ ಆಗಿರೋದಲ್ಲ, ನನ್ನ ಬಾಳಿನ ದೊಡ್ಡ ದುರಂತ ಶುರುವಾಗಿರೋದು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ. ಅದೆಲ್ಲ ಸರಿ, ಇವಾಗೇನೋ ಇದೆಲ್ಲ ಆಯಿತು, ನಾವೆಲ್ಲನೂ ಫೇಸ್ ಮಾಡಿದ್ವಿ, ಆದರೆ ಮನೆಯಲ್ಲಿ ಸರಿತಾಕ ಇದನ್ನೆಲ್ಲ ಹೇಗೆ ತೊಗೋತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಚಂಚಲ, ವಾವ್, ಇಲ್ಲಿ ಡ್ರಾಮಾ ಆಗಿರೋ ಸಾಲದು ಅಂತ ಹೇಳಿ ಅಲ್ಲಿ ಇನ್ನೂ ದೊಡ್ಡ ಡ್ರಾಮಾ ಇದೆ ಅಲ್ವಾ, ಅದನ್ನು ಫುಲ್ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು ನಾನು ಅಂತ ಹೇಳಿ ಫುಲ್ ಖುಷಿಯಿಂದ ಇರ್ತಾಳೆ. ಈ ಕಡೆ ವಿವೇಕ್ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಈ ಕಡೆ ಮನೆಗೆ ಹೋಗೋಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಅದೇ ಟೈಮಿಗೆ ಇವಳು ಹೊರ್ಗಡೆ ನಿಂತ್ಕೊಂಡು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ಅಳ್ತಾ ಇರ್ತಾಳೆ. ನೋಡು ಮಗಳೇ, ಇವಾಗ ಅವ್ರ ಮನೆಯವ್ರಿಗೆಲ್ರಿಗೂ ಕೂಡ ಕೋಪ ಆಗಿದೆ. ಪುರೋಹಿತರು ಹೇಳ್ದಾಗೇ ನಿಮ್ಮ ಮದುವೆನ ಬ್ರಹ್ಮನೇ ನಿಶ್ಚಯ ಮಾಡಿರೋದು, ಯಾರಿಂದನೂ ಏನು ಮಾಡಿದ್ರು ತಡೆಯೋದಕ್ಕಾಗಲಿಲ್ಲ. ಆ ಮನೆಯವರೆಲ್ಲರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಕೂಡ ನೀನೇನು ಮಾತಾಡಬೇಡ ಅಂತ ಹೇಳಿದಾಗ, ಭೂಮಿಯಂತೆ ಸಹನಾಮಯಿ ಆಗಿರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸಮಾಧಾನ ಮಾಡಿ ಕಳಿಸ್ಕೊಡ್ತಾ ಇರಬೇಕಿದ್ರೆ ಇವಳು, ಅಪ್ಪ ನೀವು ಅಳ್ಬೇಡಿ, ನೀವು ಈ ರೀತಿ ಹತ್ರ ನನಗೆ ಹೋಗೋದಕ್ಕೆ ಬೇಜಾರಾಗುತ್ತಲ್ವ, ನಾನು ತಾನೇ ಹೇಗೆ ನೆಮ್ಮದಿಯಾಗಿರಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿವೇಕ್, ಈಗ ಒಳಗಡೆ ಆಗಿರೋ ದೊಡ್ಡ ಡ್ರಾಮಾ ನೋಡಿ ಸಾಕಾಗಿದೆ, ಬೀದಿಲಿ ನಿಂತ್ಕೊಂಡು ಬೀದಿ ನಾಟಕ ಮಾಡ್ತಾ ಇದ್ರೆ ಅದೃಷ್ಟ ಅಂತ ಬಿಟ್ಟು ಹೋಗ್ತೀವಿ, ಇಲ್ಲ ಅಂದರೆ ಬೇಗ ಬಂದು ಕೂತ್ಕೋಬೋದು, ನಮಗೆ ಹೊತ್ತಾಗ್ತಾ ಇದೆ ಅಂತ ಹೇಳಿ ಹೇಳ್ಬಿಡ್ತಾನೆ. ಪಾಪ ಇವಳು ಬೇಜಾರು ಮಾಡ್ಕೊಂಡು ಬಂದು ಕೂತ್ಕೋತಾಳೆ. ಈ ಕಡೆ ಮನೆಯಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆರತಿ ಮತ್ತು ಅವ್ರ ಗಂಡ ಇಬ್ಬರು ರೆಡಿಯಾಗಿರ್ತಾರೆ. ವಿವೇಕ್ ಬಂದು ನಿಂತ್ಕೋತಾನೆ. ಅಷ್ಟರಲ್ಲಿ ಗೌರಿ ಕೂಡ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿರೋದಕ್ಕೆ ತುಂಬಾ ಕೋಪ ಮಾಡಿಕೊಂಡು ಏನಿದೆಲ್ಲ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ.